ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಈ ಕಗ್ಗಾಮೃತ ಸರಣಿ ಕೂಡ ಮುಗಿದ್ಬಿಡುತ್ತೆ. ಈ ಕೊನೆ ಕಗ್ಗಗಳಂತೂ ನೋಡ್ತಾ ಇದ್ರೆ ಎಷ್ಟು ಸೂಪರ್ ಕ್ಲಾರಿಟಿ ಇದೆ ಅಂತಂದ್ರೆ, ಯಾಕಂದ್ರೆ ಮೊದಲು ಕಗ್ಗಗಳಲ್ಲಿ ಗುಂಡಪ್ಪನವರ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಆದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮಗೆ ಈಗ ಸಿಗ್ತಾ ಹೋಗ್ತಾ ಇದೆ. ಅದು ಓದಲಿಕ್ಕೆ ಖುಷಿ ಆಗುತ್ತೆ. ಅದು ಇವತ್ತಿನ ಕಗ್ಗದಲ್ಲಂತೂ ನಾವು ಸಾಮಾನ್ಯ ದೇವತರ ಬೇಡ್ತೀವಲ್ವಾ, ಆದರೆ ಬೇಡಬೇಕಾದ್ರೂ ಕೂಡ ಒಂದು ಕ್ಲಾರಿಟಿ ಇರಬೇಕು ನಿನಗೆ. ಏನು ಸ್ಪಷ್ಟತೆ ಇರಬೇಕು ಅನ್ನೋದು ಇವತ್ತಿನ ಕಗ್ಗದಲ್ಲಿದೆ ನೋಡೋಣ. ಬೇಡಿದುದ ನೀವನೀಶ್ವರನೆಂಬ ನೆಚ್ಚಿಲ್ಲ, ಬೇಡಲೊಳಿತಾವುದೆಂಬುದರರಿವು ಮಿಲ್ಲ. ಕೂಡಿ ಬಂದುದನೆ ನೀನವನಿಚ್ಛೆಯೆಂದು ಕೊಳೆ, ನೀಡುಗೆದೆ ಗಟ್ಟಿಯನು ಮಂಕುತಿಮ್ಮ. ಸಾಮಾನ್ಯ ನಾವು ನಮ್ಗೇನಾದ್ರು ಇಷ್ಟ ಆದರೆ ನಾವು ಏನು ಮಾಡ್ತೀವಿ, ದೇವ್ರ ಹತ್ರ ಬೇಡ್ತೀವಿ. ದೇವರೇ ನನಗೆ ಇದು ಬೇಕಪ್ಪ ಅದು ಬೇಕಪ್ಪ ಅಂತ. ಇಲ್ಲಿ ಹೇಳ್ತಾರೆ, ನಿನಗೆ ಬೇಡಿದ ತಕ್ಷಣ ದೇವ್ರು ಕೊಡ್ತಾನೋ ಇಲ್ವೋ ಗ್ಯಾರಂಟಿ ಇಲ್ಲ, ಆದರೂ ಕೂಡ ಬೇಡೋದು ಬೇಡ್ತೇನೆ ನೀನು, ನಿನ್ನ ಕರ್ತವ್ಯ ನಂತರ ಬೇಡ್ತೇನೆ ನೀನು ಅಂತೇಳಿ ಹೇಳ್ತಾರೆ. ಜೊತೆಗೆ ಎಷ್ಟೋ ಸಲ ನಿನಗೆ ಏನು ಬೇಡಬೇಕು ಏನು ಬೇಡಬಾರ್ದು ಅನ್ನೋ ಒಂದು ಸಾಮಾನ್ಯ ಪರಿಜ್ಞಾನ ಕೂಡ ಇರಲ್ಲ ಅಂತ. ಆ ಆಸೆ ಇರುತ್ತಲ್ಲ, ಅದನ್ನು ಪಡ್ಕೊಳ್ಬೇಕು ಅನ್ನೋ ಆಸೆಯಿಂದ ನಾವು ಅದು ಒಳ್ಳೆಯದೋ ಕೆಟ್ಟದ್ದೋ ಅಥವಾ ನನಗದು ಮುಂದೆ ಕೂಡ ಸರಿಯಾಗುತ್ತೋ ಅನ್ನೋ ಯೋಚನೆ ಕೂಡ ಮಾಡಲ್ಲ ನಾವು. ಆ ಸಮಯಕ್ಕೆ ನನಗೆ ಒಂದು ಸುಖ ಬೇಕು ಅಥವಾ ಒಂದು ಖುಷಿ ಬೇಕು, ಅದಕ್ಕೋಸ್ಕರ ನಾವು ಬೇಡ್ಲಿಕ್ಕೆ ಶುರು ಮಾಡಿಬಿಡ್ತೀವಿ ದೇವ್ರ ಹತ್ರ. ಗೊತ್ತಾನೆ, ಅದೆಲ್ಲ ಹೇಳ್ತಾರೆ, ಎಷ್ಟೋ ಸಲ ನೀನು ಬೇಡಿದ್ದು ತಕ್ಷಣ ಅಕಸ್ಮಾತಾಗಿ ಸಿಕ್ಬಿಡುತ್ತೆ. ಈ ರೀತಿ ಸಿಕ್ಕಾಗ ನೀನು ಅದು ಅವನೇ ಕೊಟ್ಟಿದ್ದು ಅಂತ ಅನ್ಕೋ, ಜೊತೆಗೆ ಅದನ್ನು ಎದುರಿಸೋಕ್ಕೆ ನೀನು ಎದೆ ಗಟ್ಟಿ ಮಾಡ್ಕೊ ಅಂತ. ಯಾಕಂದರೆ ಎಷ್ಟೋ ಸಲ ಬೇಡಿದ್ದು ಆ ಸಮಯಕ್ಕೆ ನಮಗೆ ಚೆನ್ನಾಗಿರುತ್ತೆ ಸಿಕ್ಕಿದ ಮೇಲೆ, ಆದರೆ ಅದು ಮುಂದೆ ನಮಗೆ ಮುಳ್ಳಾಗ್ಬೋದು, ಗೊತ್ತಿಲ್ಲ. ಅದರಿಂದ ಏನನ್ನು ಬೇಡ್ತೀಯಾ ಆ ಕ್ಲಾರಿಟಿ ಇಟ್ಕೊ, ಮುಂದೆ ಕೂಡ ನನಗೆ ಅದು ಉಪಯೋಗ ಆಗತ್ತಾ, ಜೊತೆಗೆ ಆ ಬೇಡಿದ್ದನ್ನು ಸಿಕ್ಕ ಮೇಲೆ ಅದನ್ನು ಎದುರಿಸುವ ತಾಕತ್ತು ಕೂಡ ನಿನ್ನಲ್ಲಿ ಇದೆಯಾ ಅನ್ನೋ ಕ್ಲಾರಿಟಿ ಇದ್ದಾಗ ಮಾತ್ರ ನೀನು ಬೇಡು ಅಂತ ಗುಂಡಪ್ಪನವ್ರು ಹೇಳ್ತಾರೆ. ಇದೇ ಇವತ್ತಿನ ಕಗ್ಗದ ಗೂಢಾರ್ಥ. ನಮಸ್ಕಾರಗಳು.